ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೂಪರ್ ಆಗಿರೋ ನೆಕ್ಲೆಸ್ ಕಲೆಕ್ಷನ್ನು ಮತ್ತು ಸೊಂಟದ ಡಾಬು ಮತ್ತು ಬ್ರೈಡಲು, ಸೆಮಿ ಬ್ರೈಡಲು ಎಲ್ಲ ಮಿಕ್ಸೆಡ್ ಕಲೆಕ್ಷನ್ಸ್ ಇದೆ ಇದರೊಳಗಡೆ. ಇದೆಲ್ಲನೂ ಪರ್ಲಲ್ಲಿ, ಬೀಡ್ಸಲ್ಲಿ ಮತ್ತು ಸ್ಟೋನ್ಗಳಲ್ಲಿ ಇರುತ್ತೆ. ಯೂಶ್ವಲಿ ನನ್ನ ಕಲೆಕ್ಷನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಅದೇ ಥರನೇ ಇರೋದು. ಯಾರಿಗೆಲ್ಲ ಇಷ್ಟ ಆಗಿದೆಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋಕ್ಕೆ ಮುಂಚೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಇದರಲ್ಲಿರೋ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ದಂಗೆ ಆಗುತ್ತೆ, ವ್ಯೂವರ್ ಸಿಗ್ದಂಗೆ ಆಗುತ್ತೆ. ಇಷ್ಟ ಆದರೂ ಲೈಕ್ ಮಾಡಿರ್ತೀರಾ, ಪರವಾಗಿಲ್ಲಪ್ಪ ಒಬ್ಬರು ಲೈಕ್ ಮಾಡಿದ್ದಾರೆ ಅಂತಲೂ ಆಗುತ್ತೆ. ತೊಗೋಬೇಕು ಅಂತ ಇರೋದು ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ. ಈ ಫೋಟೋನೋ ಯಾವುದೇ ಒಂದು ಫೋಟೋ ಇದ್ರೂ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅದ್ರ ಪ್ರೈಸಿಂಗ್ ಆಗಲಿ, ಅದ್ರ ಮಿಕ್ಕಿ ಡೀಟೇಲ್ಸ್ ಆಗಲಿ ನಿಮಗೆ ನಾನೆಲ್ಲ ಫುಲ್ಲು ಕೊಡ್ತೀನಿ. ನೋಡಿ, ಡಿಫ್ರೆಂಟ್ ಆಗಿರೋವಂಥ ಜುಮ್ಕಾ ಬರ್ತಾ ಇದೆ. ಇದು ಜಸ್ಟ್ ಹ್ಯಾಂಗಿಂಗಲ್ಲಿದೆ. ಮೇಲ್ಗಡೆನೂ ಪರ್ಲಲ್ಲಿದೆ, ಕೆಳಗಡೆ ಹ್ಯಾಂಗಿಂಗಲ್ಲೂ ಪರ್ಲಲ್ಲಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇಂಥ ಕಲೆಕ್ಷನ್ಸು ಇವಾಗ ರೇರ್ ಆಗೋಗಿದೆ. ಅಂದರೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು, ಆದರೂ ಇವಾಗಲೂ ಎಲ್ಲ ಥರನೂ ಹೊಸ ಹೊಸ ಡಿಸೈನ್ಸ್ಗಳೆಲ್ಲ ಬಂದಿರೋದ್ರಿಂದ ಡಿಫ್ರೆಂಟ್ ಕಲೆಕ್ಷನ್ನು, ಡಿಫ್ರೆಂಟ್ ಡಿಸೈನ್ಸು ಅಂತಲೇ ಹೇಳ್ಬೋದು. ಸೊಂಟು ಡಾಬಲ್ ಅಂತೂ ಎಲ್ಲ ಥರದ್ದು ಇದೆ. ವೈಟ್ ಸ್ಟೋನಲ್ಲಿದೆ ಮತ್ತು ಗೋಲ್ಡಲ್ಲಿದೆ. ಅದರಲ್ಲೇ ಡಿಫ್ರೆಂಟ್ ಸ್ಟೋನ್ಸಲ್ಲಿದೆ. ನೋಡಿ, ಇದು ಜುಮ್ಕಾ ಹೇಗಿದೆ ನೋಡಿ, ಮನೆ ಥರ ಇದೆ. ಅದರೊಳಗಡೆ ಲಕ್ಷ್ಮಿ ಕೂತಿದ್ದಾಳೆ ಅನ್ನೋ ಥರನೇ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ನೀವು ಸೇಮ್ ಟು ಸೇಮ್ ಗೋಲ್ಡಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ. ಆಲ್ಮೋಸ್ಟ್ 1,00,000 ಮೇಲೆ ಹೋಗುತ್ತೆ. ಯಾಕಂದರೆ ನಾವು ಮಾಡಿಸ್ಕೊಳ್ಳೋ ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರೆಲ್ಲನೂ ಇದು ಏನದು ಗೋಲ್ಡ್ದು ಮಣಿ ಬರುತ್ತೆ, ಗುಂಡು ಬರುತ್ತಲ್ಲ, ಅದರಲ್ಲೆಲ್ಲ ಮಾಡಿಸ್ಕೊಳ್ತಾರೆ. ಡಿಫ್ರೆಂಟಾಗಿರೋಂಥ ನೆಕ್ಲೆಸಸ್ಗಳನ್ನ ಮತ್ತು ಲಾಂಗ್ ಹಾರಗಳನ್ನೇ ಎಲ್ಲರೂ ಪ್ರಿಫರ್ ಮಾಡೋದು. ಯಾಕಂದರೆ ಅದನ್ನು ನಾವು ನಾರ್ಮಲ್ಲಾಗಿ ಮದುವೆಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಕೆಲವರೆಲ್ಲ ಚೋಕರ್ಗಳನ್ನ ಪ್ರಿಫರ್ ಮಾಡ್ತಾರೆ. ಇವಾಗಿನ ಟ್ರೆಂಡ್ ಹೇಗಿದೆ ಅಂತ ನಮ್ಮ ರೀಸೆಂಟಾಗಿರೋ ಹುಡುಗಿರಿಗೆ, ಆಮೇಲೆ ಟ್ರೆಂಡಿ ಲೇಡೀಸ್ಗೆಲ್ಲನೂ ಕೇಳಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಥರದ್ದನ್ನು ಇಷ್ಟಪಡ್ತಾರೆ ಅಂತ. ಇವತ್ತಿರೋ ಟ್ರೆಂಡ್ ನಾಳೆ ಇರೋದಿಲ್ಲ ಅಂತ ಹೇಳ್ಬೋದು. ಈ ಕರೋನಾ ಟೈಮಲ್ಲಿ ಮದುವೆಗಳೇ ಇರಲಿಲ್ಲ. ಅವಾಗ ಯಾವ ಟ್ರೆಂಡು, ಅಯ್ಯೋ ಇವಾಗ ಮದುವೆನೇ ಇಲ್ಲ ಏನಕ್ಕಪ್ಪ ಅನ್ನೋರು. ಇವಾಗ ಹಾಗಲ್ಲ, ದಿನಕ್ಕೆ ಒಂದೊಂದಲ್ಲ ಒಂದೊಂದು ಫಂಕ್ಷನ್ ರೆಡಿ ಆಗ್ತಾ ಇರುತ್ತೆ. ಫಂಕ್ಷನ್ನು, ಮದುವೆ, ಪಾರ್ಟಿ, ಆಮೇಲೆ ಇದೇ ಥರದ್ದು ಒಂದೊಂದು ಸೀಸನ್ಗೆ ಒಂದೊಂದು ಥರದ್ದು ವೇರ್ ಮಾಡ್ತಾ ಇರ್ಬೋದು. ಸಲ ಅಯ್ಯೋ ಇದನ್ನೇ ವೇರ್ ಮಾಡಬೇಕಲ್ಲಪ್ಪ ಯಾವಾಗಲೂ ಅಂತ ಅನಿಸೋರು ಬೇಕಾದ್ರೆ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋದನ್ನ ನೋಡಿ ಯಾವ್ದಾದ್ರು ಸೇಮ್ ಟು ಸೇಮ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೋಬೋದು. ಇಲ್ಲಾಂದರೆ ಇದನ್ನು ಪರ್ಚೇಸ್ ಮಾಡೋಕ್ಕಾಗೋರು ಪರ್ಚೇಸ್ ಮಾಡ್ಬೋದು. ಇದು ಕ್ವಾಲಿಟೀಲಿ ಯಾವುದೇ ರೀತಿ ಮೋಸ ಏನೂ ಮಾಡೋದಿಲ್ಲ. ಖಂಡಿತ ನಿಮಗೆ 5ರಿಂದ 7 ದಿನ, ಇಲ್ಲಾಂದರೆ 10 ದಿವಸದೊಳಗಡೆ ನಿಮಗೆ ಆರ್ಡ್ರ್ ಮಾಡಿದ್ರೆ ಅಷ್ಟು ದಿನದೊಳಗಡೆ ನಿಮಗೆ ಸ್ಟಾಕು ನಿಮ್ಮ ಕೈಗೆ ಬಂದು ಸೇರುತ್ತೆ. ಇದನ್ನು ನಿಮಗೆ ಬಂದು ಸೇರಿದ ಮೇಲೆ ಇದು ಓಪನ್ ಮಾಡ್ತಾ ಇರೋವಂಥ ವಿಡಿಯೋ ಬೇಕೇ ಬೇಕು. ಅದು ಕಂಪಲ್ಸರಿ. ಫಿಸಿಕಲ್ ಡ್ಯಾಮೇಜ್ಗೆ ರೀಪ್ಲೇಸ್ಮೆಂಟ್ ಇರೋದಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಈ ವಿಡಿಯೋ ಮಾಡೋದ್ರಿಂದ ಆ ವಿಡಿಯೋ ಮುಖಾಂತರ ನಿಮಗೆ ಏನಾದರೂ ಕೊರಿಯರಲ್ಲಿ ಡ್ಯಾಮೇಜ್ ಆಗಿತ್ತು ಅಂದರೆ ಅದ್ರ ಮೇಲೆ ರೀಪ್ಲೇಸ್ಮೆಂಟ್, ಆ ಡ್ಯಾಮೇಜಿಗೆ ಮಾತ್ರ ರೀಪ್ಲೇಸ್ಮೆಂಟ್ ಖಂಡಿತ ಆ ವಿಡಿಯೋ ಮುಖಾಂತರ ಸಿಗುತ್ತೆ. ಯಾಕಂದರೆ ನೀವು ಕೊರಿಯರು ಇಸ್ಕೊಂಡು ಓಪನ್ ಮಾಡಿದಾಗಿಂದನೂ ಎಂಡಿಂಗ್ವರೆಗೂ ವಿಡಿಯೋ ಮಾಡಿರ್ತೀರಲ್ಲ, ಅದನ್ನು ನಮಗೆ ನೀವು ಓಪನ್ ಮಾಡಿ ನೋಡಿದಾಗ ಏನೂ ಡ್ಯಾಮೇಜ್ ಇಲ್ಲ ಅಂದರೆ, ಆ ವಿಡಿಯೋನ ಡ್ಯಾಮೇಜ್ ಇಲ್ಲ ಅಂದರೆ ನಿಮ್ಮ ರೀಪ್ಲೇಸ್ಮೆಂಟ್ ಪ್ರಾಬ್ಲಮ್ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ಅದನ್ನು ನೀವು ವಿಡಿಯೋ ಕಳಿಸಿದ್ರೆ ನಮಗೆ ಅದನ್ನು ನಾವು ಮ್ಯಾನುಫ್ಯಾಕ್ಚರರ್ ಕಳಿಸಿ ನಿಮಗೆ ರೀಪ್ಲೇಸ್ಮೆಂಟ್ಗೆ ವ್ಯವಸ್ಥೆ ಮಾಡ್ತೀವಿ. ಈ ಥರ ಇರುತ್ತೆ ಪ್ರೊಸೀಜರು. ಅದಕ್ಕೆ ಹೇಳ್ತಾ ಇದ್ದಿರೋದು, ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೇ ಟು ಡೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.